ಸ್ಟಾರ್ಟ್ ಮಾಡೋ ಲಕ್ಷ್ಮೀ ಸಾಗರ್, ಆದರೆ ಭಾರಿ ಹುಷಾರಾಗಿರ್ಬೇಕು ಅಂತ ಹೇಳಿರೋ ಇನ್ನೂ ಒಂದು 3 ಸ್ಕೂಲ್. ನಾನು ಇದೇ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ ನಾವು ಏನೇನು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ಬಾರ್ದು. ಇದು ಇನ್ನೊಂದು ಪ್ರೇರಣೆ ಅಂದರೆ ನಮ್ಮ ತಂದೆ ತಾಯಿಯವರು ಪ್ರೇರಣೆ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ. ಅವ್ರು ಎಷ್ಟು ಕಷ್ಟಪಟ್ಟು ನಮಗೆ ಇಲ್ಲಿ ಬಂದಿರೋ ಪೋಷಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನಂತ ಅಂದರೆ, ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು. ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರೋದ್ರಿಂದ ತುಂಬ ಕಷ್ಟ ಇರುತ್ತಿಲ್ಲ ಅಂತಲ್ಲ, ಆದರೆ ಅವ್ರು ಓದೋದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಆಮೇಲೆ ಮೇಯ್ನು ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದು ಅದೇ. ತುಂಬ ಕಷ್ಟದಿಂದ ಬಂದಿರ್ತಾರೆ ಮಕ್ಕಳು, ಅವ್ರಿಗೆ ಒಳ್ಳೆ ಉತ್ತಮ ಶಿಕ್ಷಣ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಈಗ ಸಮಯದ ಅಭಾವ ಇರೋದ್ರಿಂದ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ನಾವೇನು ಅಂತ ಆಗರ್ಭ ಶ್ರೀಮಂತನೇನಲ್ಲ. ನಾನು ಕಷ್ಟಪಟ್ಟು ದುಡಿಮೆ ಮಾಡಿರೋದ್ರಲ್ಲಿ ನೋಡಿ, ಈಗ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಈಗ ಆಲ್ಮೋಸ್ಟ್ 1 ಮಂತ್ ಆಯಿತು ನಾನು ಸದಸ್ಯತ್ವ ಪಡ್ಕೊಂಡಿದ್ದೀನಿ. ಅವರ ಸಹಕಾರನೂ, ಅವರು ಕೆಲವು ಗೈಡೆನ್ಸ್ ತೊಗೊಂಡು ಮಾಡ್ತಾಯಿದ್ದೀವಿ. ಆಮೇಲೆ ಅಭಿಲಾಷ್ ಥಿಯೇಟ್ರು ಓನರ್ ಶ್ರೀರಾಜಣ್ಣ ಅವರು ಬಂದಿದ್ದರು ನಮ್ಮ ಆಫೀಸ್ಗೆ. ಅವರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸೊ ಎಲ್ಲ ಇಂಥವ್ರ ಸಹಕಾರದಿಂದ ಈಗಿನ ಮುಂದಿನ ದಿನದಲ್ಲಿ ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ, ಅದು ಎಸ್ಪೆಷಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೋಬೇಕು ಅಂತ ಎಲ್ಲ ಸಮಾನ ಮನಸ್ಕರು ಪ್ಲಾನ್ ಮಾಡಿದ್ದೀವಿ. ಅದೇ ರೀತಿ ಅಣ್ಣವ್ರನ್ನ ಮತ್ತೆ ಕೇಳಿದ್ದೀವಿ. ಮತ್ತು ಇನ್ನೊಂದು ಕಾರ್ಯಕ್ರಮ, ಗಿಡ ನೆಡೋ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ಅವರ ಸಹಯೋಗದೊಂದಿಗೆ HN ಈ ಸೈನ್ಸ್ ಸೆಂಟರಲ್ಲಿ ಗಿಡ ನೆಡಬೇಕು ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇಷ್ಟೆಲ್ಲ ನಮ್ಮ ಮಾತಾಡೋದಕ್ಕೆ ಅವಕಾಶ ಕೊಟ್ಟ RRS ನ್ಯೂಸ್ಗೆ ಸ್ವಾಗತ. ದಾನಿಗಳು ನೀಡುವ ಆರ್ಥಿಕ ಹಾಗೂ ವಸ್ತು ರೂಪದ ನೆರವು ಅರ್ಹರನ್ನು ತಲುಪಿ ಸದ್ಬಳಕೆಯಾಗಬೇಕು ಎಂದು ಮಾಜಿ ಸಚಿವ NH ಶಿವಶಂಕರ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ವರದಿ. ಗೌರಿಬಿದನೂರು ತಾಲೂಕಿನ ನಾಗಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಂಗಿರಣ ಜನಸೇವಾ ಟ್ರಸ್ಟ್ ಮತ್ತು ಲಯನ್ಸ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಸಚಿವ NH ಶಿವಶಂಕರ ರೆಡ್ಡಿ, ದೇಶದ ಅತ್ಯುನ್ನತ ಸ್ಥಾನಗಳಲ್ಲಿರುವ ಬಹುತೇಕ ಸಾಧಕರು ಓದಿದ್ದು ಸರ್ಕಾರಿ ಶಾಲೆಗಳಲ್ಲೇ. ಇಂತಹ ಶಾಲೆಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಿವೆ. ದಾನಿಗಳು ನೀಡುವ ನೆರವನ್ನು ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಗುಣಾತ್ಮಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದು ಸಮಾಜದ ಸತ್ಪ್ರಜೆಗಳಾಗಬೇಕು. ಈ ನಿಟ್ಟಿನಲ್ಲಿ ಹೊಂಗಿರಣ ಟ್ರಸ್ಟ್ನ ಸೇವೆ ಮಾದರಿಯಾಗಿದೆ. ಇದೇ ವೇಳೆ ಮಾತನಾಡಿದ ಹೊಂಗಿರಣ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ವಿ. ಲಕ್ಷ್ಮೀ ಸಾಗರ್, ನಾನು ಪ್ರಾಥಮಿಕ ಶಿಕ್ಷಣ ಪಡೆದದ್ದು ಇದೇ ಸರ್ಕಾರಿ ಶಾಲೆಯಲ್ಲಿ. ನೂರಾರು ಕೊರತೆಗಳ ನಡುವೆಯೂ ನಮ್ಮ ಪೋಷಕರು ನಮಗೆ ಶಿಕ್ಷಣ ಕೊಡಿಸಿ ಬೆಳೆಸಿದ್ದಾರೆ. ಹೀಗಾಗಿ ಸರ್ಕಾರಿ ಶಾಲೆಯ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಮ್ಮ ಟ್ರಸ್ಟ್ ನಿರಂತರವಾಗಿ ಶ್ರಮಿಸಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ AS ಜಗನ್ನಾಥ್ ಸೇರಿದಂತೆ ನಿವೃತ್ತ ಪ್ರಾಚಾರ್ಯ ಡಾ. KP ನಾರಾಯಣಪ್ಪ, ಬೆಸ್ಕಾಂ ನಿವೃತ್ತ ಅಧಿಕಾರಿ ಜೀಲಾಕುಂಟೆ ಗಂಗಾಧರಪ್ಪ, SDMC ಅಧ್ಯಕ್ಷ ಎನ್. ನಾಗರಾಜ್, ಲಯನ್ಸ್ ಸದಸ್ಯ GN ಸೂರಜ್, CRPK ಪುಷ್ಪಲತಾ, ಶಾಲೆಯ ಮುಖ್ಯ ಶಿಕ್ಷಕ ಜಯರಾಮಯ್ಯ ಹಾಗೂ ಸಹ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಯ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಹೊಂಗಿರಣ ಟ್ರಸ್ಟ್ ಹಾಗೂ ಲಯನ್ಸ್ ಸಂಸ್ಥೆಯ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಇದು ಈ ಕ್ಷಣದ ವರದಿ. ಮುಂದುವರಿದ ಸುದ್ದಿಗಳಿಗಾಗಿ ನೋಡ್ತಾ ಇರಿ RRS ನ್ಯೂಸ್. ಆಮೇಲೆ ಮತ್ತೆ ಎಲ್ಲ ಗ್ರೂಪ್ ಫೋಟೋ ಇದೆ ಬಂದಿರೋ